ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 16ರಿಂದ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಜೂನ್ ತಿಂಗಳು ಬಹಳ ವಿಶೇಷವಾದಂತಹ ಒಂದು ಮಾಸ. ಯಾಕೆಂದರೆ ಈ ಮಾಸದಲ್ಲಿ ಗುರುವಿನ ಪರಿವರ್ತನೆ, ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನೆ. ಇದು ನಡೆಯುವಂಥದ್ದು 12 ವರ್ಷಕ್ಕೆ ಒಮ್ಮೆ. ಸೊ ಇಂತಹ ಒಂದು ಪ್ರಬಲವಾದ ಪರಿವರ್ತನೆ ಜೂನ್ ತಿಂಗಳಲ್ಲಿ ಆಗುತ್ತೆ. 1ನೇ ತಾರೀಕು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರುವಿನ ಒಂದು ಪರಿವರ್ತನೆ ಉಂಟಾಗುತ್ತೆ. ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲ ರಾಶಿಯವರಿಗೂ ಕೂಡ ಗುರು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಗುರುಬಲ ಅನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಸಿಗುವಂಥದ್ದಿರುತ್ತೆ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಉತ್ತಮ ಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಬಲಹೀನನಾಗಿದ್ದಾಗ ಪ್ರಯತ್ನಗಳು ಹೆಚ್ಚಾಗಿ ಮಾಡಿದರೂ ಕೂಡ ಪ್ರತಿಫಲ ಕಡಿಮೆ ಇರುತ್ತೆ. ಸೊ ಗುರುವಿನ ಒಂದು ಅನುಗ್ರಹ ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕವಾಗುತ್ತೆ. ಇದು ಒಂದು ಅತಿ ದೊಡ್ಡ ಪರಿವರ್ತನೆ. ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಗೆ ಬರ್ತಾನೆ. ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದರೆ, ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಗ್ರಹಗಳ ಪರಿವರ್ತನೆ ಜೂನ್ ತಿಂಗಳಲ್ಲಿ ನಡೆಯುವಂಥದ್ದು. ಈ ಪರಿವರ್ತನೆಯಿಂದ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅತಿ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಗುರು ಏಕಾದಶ ಲಾಭಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಷಷ್ಠದಲ್ಲಿ ರಾಹುವಿನ ಸಂಚಾರವಾಗ್ತಾ ಇರುತ್ತೆ. ಸಪ್ತಮ ಕೇಂದ್ರದಲ್ಲಿ ಶನಿ ಸಂಚಾರ. ಬುಧ ಶುಕ್ರರು ಕೂಡ ಏಕಾದಶ ಲಾಭಸ್ಥಾನದಲ್ಲಿರ್ತಾರೆ. ಸೂರ್ಯ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿರ್ತಾನೆ. ಸೊ ಆಲ್ಮೋಸ್ಟ್ 9 ಗ್ರಹಗಳು 100% ಚೆನ್ನಾಗಿರೋದು ಅಂದರೆ ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸ. ಹಾಗಾಗಿ ಏನಾದರೂ ನಿಂತು ಹೋಗಿರುವಂತಹ ತುಂಬ ದೀರ್ಘಕಾಲದ ವಿಚಾರಗಳಿದ್ದರೆ ಈಗ ಪ್ರಯತ್ನ ಮಾಡುವಂಥದ್ದು ಸಕಾಲ. ಈ 1 ತಿಂಗಳಲ್ಲೇ ರಿಸಲ್ಟ್ ಕೊಟ್ಬಿಡುತ್ತೆ ಅಂತಲ್ಲ. ಒಂದು ಮುಹೂರ್ತ, ಒಂದು ಮಗುವಿಗೆ ವಿದ್ಯಾಭ್ಯಾಸವನ್ನು 3 ವರ್ಷದಲ್ಲಿ ಮಾಡ್ತೇವೆ ಅಂದರೆ ಆ ವರ್ಷನೇ ಶಾಲೆಗೆ ಸೇರಿಸ್ತೀವಿ ಅನ್ನೋದಲ್ಲ. ಅದು ಒಂದು ಮುಹೂರ್ತದ ಸಮಯ ಇದ್ದ ಹಾಗೆ. ಕನ್ಯಾ ರಾಶಿಯವರಿಗೆ ಇದಕ್ಕಿಂತ ಒಳ್ಳೆ ಮುಹೂರ್ತ ಇಲ್ಲ. ಈ ಒಂದು ಅಕ್ಟೋಬರ್ ತನಕ ಏನು ಒಂದು ಗುರುಬಲ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ನಡೆಯುತ್ತೆ. ಈ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ನೀವು ಕೈಗೆತ್ಕೊಳ್ತೀರಾ, ಒಂದು 2-3 ವರ್ಷಗಳ ಕಾಲ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮಲ್ಲಿ 1 ತಿಂಗಳು ಅಥವಾ 10 ದಿವಸಕ್ಕೆ ಬೇಕಾಗುವಂತಹ ಕೆಲಸಗಳಲ್ಲ, 2-3 ವರ್ಷಗಳಿಗೆ ಒಂದು ದೀರ್ಘಕಾಲದ ಒಂದು ದೃಷ್ಟಿಕೋನಗಳನ್ನು ಇಟ್ಕೊಂಡು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ ಈ ಗುರುಬಲದಲ್ಲಿ ಶುರು ಮಾಡಿದ ಕೆಲಸಗಳು ಖಂಡಿತವಾಗ್ಲೂ ಗುರಿಯನ್ನು ಮುಟ್ಟುತ್ತೆ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಇದು ಒಂದು ರೀತಿ ವರ ಕೊಡುವಂತಹ ಸಮಯ. ಇದು ಮುಂದಿನ ದಿನಗಳಲ್ಲಿ ಅಂದರೆ ಡಿಸೆಂಬರ್ ನಂತರ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಪಂಚಮಕ್ಕೆ ರಾಹು ಬರ್ತಾನೆ. ಪಂಚಮದಲ್ಲಿ ರಾಹುವಿನ ಸಂಚಾರವಾಗುತ್ತೆ. ಅಕ್ಟೋಬರ್ ನಂತರ ಗುರು 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾನೆ. ಅದೇ ರೀತಿಯಲ್ಲಿ ಮುಂದಿನ ವರ್ಷ ಜೂನ್ ನಂತರ ಅಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹೀಗೆ ರಾಹು, ಗುರು ಮತ್ತು ಶನಿ ಈ 3 ಗ್ರಹಗಳ ಸಂಚಾರಗಳು ಕನ್ಯಾ ರಾಶಿಯವರಿಗೆ ನೆಗೆಟಿವ್ಗಳಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಸಿಗುವ ಒಂದು ಅದ್ಭುತ ರಾಜಯೋಗದ ಸಮಯ ಈ ಜೂನ್ನಿಂದ ಅಕ್ಟೋಬರ್ ತನಕ. ಸೊ ಕನ್ಯಾ ರಾಶಿಯವರು ಯಾವೆಲ್ಲ ನಿಂತ ಕೆಲಸಗಳಿದೆ ಅಥವಾ ಮುಂದಿನ 5 ವರ್ಷಗಳಿಗೆ ಏನಾದರೂ ಪ್ಲ್ಯಾನಿಂಗ್ಗಳಿದ್ದರೆ ಖಂಡಿತ ಇದು ಶುರು ಮಾಡೋದಕ್ಕೆ ಒಂದು ಒಳ್ಳೆ ಮುಹೂರ್ತ. ಈ ಸಮಯದಲ್ಲಿ ಮಾಡುವಂಥದ್ದು ಖಂಡಿತವಾಗಲೂ ಸೂಕ್ತವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಪರ್ಟಿಕ್ಯುಲರಾಗಿ ನೀವು ಜೂನ್ ತಿಂಗಳನ್ನು ಕೇಳೋದಾದರೆ 100% ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ,
ಹಣಕಾಸಿನ ಅನುಕೂಲಗಳು, ಯಾವುದಾದ್ರೂ ದೀರ್ಘಕಾಲದಲ್ಲಿ ಯಾರಿಗಾದರೂ ಕೊಟ್ಟಿರುವಂತಹ ಹಣವನ್ನು ವಾಪಸ್ ಪಡಿಬೇಕು ಅಂದರೂ ಕೂಡ ಇದಕ್ಕಿಂತ ಒಳ್ಳೆಯ ಸಮಯ ಇಲ್ಲ. ಕನ್ಯಾ ರಾಶಿಯವರು ಎಲ್ಲಾದರೂ ಕಳೆದ 5-10 ವರ್ಷಗಳಿಂದ ಯಾವುದಾದ್ರೂ ಹಣ ಬರಬೇಕಾದಂಥದ್ದಿದ್ದರೆ ಖಂಡಿತ ಈಗ ಪ್ರಯತ್ನ ಮಾಡಿ. ಜೂನ್ 8ನೇ ತಾರೀಕು ಶುಕ್ರ ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ. ಧನಾಧಿಪತಿ ಧನಕಾರಕ ಲಾಭಸ್ಥಾನದಲ್ಲಿರ್ತಾನೆ. ಖಂಡಿತ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅಥವಾ ರಿಕವರಿ ಎರಡೂ ಕೂಡ ಶುಭ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಸಮಸ್ಯೆಗಳು ಖಂಡಿತವಾಗ್ಲೂ ಇಲ್ಲ. ಅಷ್ಟಮ ಕುಜ ಅನ್ನುವಂಥದ್ದು ಈ ತಿಂಗಳ 20ನೇ ತಾರೀಕಿನ ತನಕ ಇರುತ್ತೆ. ತದನಂತರದಲ್ಲಿ ಅದು ಕೂಡ ಪರಿಹಾರ ಆಗುತ್ತೆ. ಸ್ವಲ್ಪ ಜೂನ್ 20ರ ತನಕ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಅನವಶ್ಯಕ ವಾಗ್ವಾದಗಳನ್ನು ಮಾಡ್ಕೊಳ್ಬೇಡಿ. ಏಕೆಂದರೆ ಒಂದು ಒಳ್ಳೆ ಟೈಮ್, ನಿಮಗೆ ತುಂಬ ದೊಡ್ಡ ಪ್ರಮಾಣದ ರಿಸಲ್ಟ್ ಕೊಡುವಂತಹ ಸಮಯ ಇದು. ಇದನ್ನು ಕೇವಲ ಮಾತುಗಳಿಂದ ವೀಕ್ ಮಾಡ್ಕೋಬೇಡಿ. ಪ್ರಯತ್ನಗಳನ್ನು ಖಂಡಿತ ಜಾಸ್ತಿ ಮಾಡಿದರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕನ್ಯಾ ರಾಶಿಯವರಿಗೆ ಖಂಡಿತ ಚೆನ್ನಾಗಾಗುತ್ತೆ. ಯಾವುದೇ ಹೊಸ ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು ಇವೆಲ್ಲದೂ ಕೂಡ ಶುಭ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ಅಂದರೆ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮಾರುವಂಥದ್ದು ಎರಡೂ ಕೂಡ ಶುಭ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ, ಜನ್ಮರಾಶಿಯನ್ನು ನೋಡ್ತಾ ಇದ್ದಾನೆ. ಸಂತಾನಕ್ಕೆ ಅದ್ಭುತವಾದಂತಹ ಸಮಯ. ಸಂತಾನದ ಅಂಚಿನಲ್ಲಿರುವಂಥವರು ಶುಭ ಫಲಗಳನ್ನು ಕಾಣ್ತೀರಾ. ಮಕ್ಕಳ ಅಭಿವೃದ್ಧಿ, ಆರೋಗ್ಯ, ವಿದ್ಯಾಭ್ಯಾಸ ಪ್ರತಿಯೊಂದು ಶುಭ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ಯಾವುದೇ ಶತ್ರುಬಾಧೆಗಳಿಲ್ಲ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಏನೇ ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣುತ್ತೆ. ಇದು ಒಂದು ಒಳ್ಳೆಯ ಮುಹೂರ್ತ. ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳು ಅಥವಾ ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ದರೂ ಕೂಡ ಕನ್ಯಾ ರಾಶಿಯವರಿಗೆ ಇದು ಒಂದು ಉತ್ತಮವಾದಂತಹ ಮಾಸ ಆಗಿರುತ್ತೆ. ಇನ್ನು ವೈವಾಹಿಕ ಜೀವನ, ಕನ್ಯಾ ರಾಶಿಯವರಿಗೆ ಯಾರ್ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇದೆ ಅದು ಸಾಲ್ವ್ ಆಗುತ್ತೆ. ಅಕ್ಟೋಬರ್ ಒಳಗಡೆ ವಿವಾಹ ನಿಶ್ಚಯ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ. ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಅದನ್ನೆಲ್ಲ ಮುಂದುವರೆಸಿದರೆ ಲೈಫ್ ಟೈಮ್ ತುಂಬ ಒಳ್ಳೆಯ ಫಲಗಳನ್ನು ಕಾಣ್ತೀರಾ. ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ದಂಪತಿಗಳ ನಡುವೆ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತವಾದ ಪರಿಹಾರಗಳನ್ನು ಕಾಣ್ತೀರಾ. ಒಬ್ಬರಿಂದ ಒಬ್ಬರಿಗೆ ಸಾಮರಸ್ಯ ಮತ್ತು ಅನುಕೂಲಗಳು ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ಮೃತ್ಯುಬಾಧೆಯಂತಹ ಕಂಟಕಗಳಿಲ್ಲ. ಕುಜ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ರಕ್ತದೋಷಗಳು ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಬರುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ವಾಗ್ವಾದಗಳನ್ನು ಮಾಡ್ಕೊಳ್ಬೇಡಿ. ಏಕೆಂದರೆ ಇದು ತುಂಬ ಅದ್ಭುತವಾದಂತಹ ರಾಜಯೋಗದ ಸಮಯ ಕನ್ಯಾ ರಾಶಿಯವರಿಗೆ. ಎಲ್ಲೆಲ್ಲಿ ರಾಜಯೋಗಗಳು ನಡೆಯುತ್ತೋ ಅಲ್ಲಿ ಕಂಟಕಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ವಾಗ್ವಾದಗಳನ್ನು ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ಸಮಯ, ಇದನ್ನು ಹಾಳು ಮಾಡ್ಕೋಬೇಡಿ. ಭಾಗ್ಯಾಧಿಪತಿಯಾದಂತಹ ಶುಕ್ರ ಏಕಾದಶದಲ್ಲಿದ್ದಾನೆ. ಪಿತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿ, ಪಿತೃವಿನ ಒಂದು ಆಶೀರ್ವಾದ ಖಂಡಿತವಾಗಲೂ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಇದಕ್ಕಿಂತ ಬೆಟರ್ ಟೈಮ್ ಇರೋದಿಲ್ಲ. ಒಂದು ಮಾಸ ಭವಿಷ್ಯಗಳಲ್ಲಿ ಒಂದು ತಿಂಗಳು ಯಾವ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಅಂತ ನೀವು ನೋಡ್ತಾನೆ ಬರ್ತಾ ಇರ್ತೀರ. ನಿಮಗೆ ಈ ಸಮಯದಲ್ಲಿ 9 ಗ್ರಹಗಳು ಶುಭ ಸ್ಥಾನದಲ್ಲಿ ಇರೋದಾದರೆ ಕನ್ಯಾ ರಾಶಿಯವರಿಗೆ ಮಾತ್ರ. ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಜನನಾಗುವಂತಹ ಮಕ್ಕಳಿಗೂ ಕೂಡ ಇದು ಒಂದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂಪೂರ್ಣ 1 ತಿಂಗಳ ಕಾಲ ಈ ಸಮಯ ಇರುತ್ತೆ. ಅದರಲ್ಲೂ ಜೂನ್ 20ರಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ಇನ್ನೂ ಉತ್ತಮವಾದಂತಹ ಸಮಯ ಕನ್ಯಾ ರಾಶಿಯವರಿಗೆ. ಕರ್ಮ, ಉದ್ಯೋಗ ಇದು ಒಂದು ಪ್ರಮುಖವಾದ ಪ್ರಶ್ನೆ. ಕನ್ಯಾ ರಾಶಿಯವರು ಏನಾದರೂ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಸಿಗುವಂಥದ್ದಿರುತ್ತೆ. ಈ ಸಮಯದಲ್ಲಿ ಬರುವಂತಹ ಯಾವುದೇ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೋಬೇಡಿ. ಹೊಸ ಉದ್ಯೋಗ ಅಥವಾ ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲದನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೈ ಫೋರ್ಸಬಲಿ ಕೂಡ ಇದನ್ನು ನೀವು ಪಡೆಯೋದಕ್ಕೆ ಸಾಧ್ಯ. ಅಂದರೆ ಈ ಸಮಯದಲ್ಲಿ ಪ್ರಯತ್ನ ಜಾಸ್ತಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ಬರುವ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೋಬೇಡಿ. ದೀರ್ಘಕಾಲದಲ್ಲಿ ಇದು ಒಂದು ಸಲ್ಯೂಷನನ್ನು ಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಲಾಭಸ್ಥಾನದಲ್ಲಿ 3 ಗ್ರಹಗಳ ಚಲನೆ ಆಗ್ತಾ ಇರುತ್ತೆ. ಗುರು, ಶುಕ್ರ ಮತ್ತು ಬುಧನ ಸಂಚಾರ.
ಇದು ಬಹಳ ಉತ್ತಮ. ಕೇಂದ್ರ ಕೋಣಾಧಿಪತಿಗಳು ಲಾಭಸ್ಥಾನದಲ್ಲಿ ಸೇರ್ತಾರೆ ಕನ್ಯಾ ರಾಶಿಗೆ. ಭಾಗ್ಯಾಧಿಪತಿ ಶುಕ್ರ, ಕರ್ಮಾಧಿಪತಿ ಬುಧ ಲಾಭದಲ್ಲಿರ್ತಾನೆ. ಖಂಡಿತ ಇದು ಶುಭ ಫಲಗಳನ್ನು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಅನಿರೀಕ್ಷಿತ ಏನಾದರೂ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. 100% ರಿಸಲ್ಟ್ ಕೊಡುತ್ತೆ ಇದು. ಮೋಕ್ಷ ಸ್ಥಾನದಲ್ಲಿ ಕೇತು ಇದ್ದಾನೆ. ಗಣಪತಿ ಆರಾಧನೆ ಮಾಡಿ. 12ನೇ ಮನೆಯಲ್ಲಿ ಕೇತು ಇದ್ದಾನೆ. 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಶನಿ, ಏಕಾದಶ ಲಾಭಸ್ಥಾನದಲ್ಲಿ ಬುಧ, ಗುರು ಮತ್ತು ಶುಕ್ರ, ಕರ್ಮ ಉದ್ಯೋಗದಲ್ಲಿ ಸೂರ್ಯ. ಎಲ್ಲ ಗ್ರಹಗಳು ಕೂಡ ಒಂದು ಉತ್ತಮ ಪೊಸಿಷನ್ನಲ್ಲಿದ್ದಾರೆ. ಕನ್ಯಾ ರಾಶಿಯವರಿಗೆ ಯಾವುದೇ ನೆಗೆಟಿವ್ಗಳಿಲ್ಲ. ಖಂಡಿತ ಡಿಸೆಂಬರ್ ನಂತರ ಒಂದು ಪರಿವರ್ತನೆ ಬರುತ್ತೆ. ಮುಂದಿನ ವರ್ಷ ಜೂನ್ ನಂತರ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಸಮಯ. ಸೊ ಸ್ಥಿರವಾದ ತೀರ್ಮಾನಗಳನ್ನು ತಗೊಂಡ್ರೆ ಮುಂದಿನ ಕಠಿಣ ಸಮಯಗಳಲ್ಲೂ ಕೂಡ ಯಾವುದೇ ಏರುಪೇರುಗಳಾಗೋದಿಲ್ಲ. ಸ್ಥಿರವಾದ ವ್ಯವಸ್ಥೆಗಳನ್ನು ಕಾಣ್ತೀರ. ಸೊ ಕನ್ಯಾ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.